ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನ್ ಇಂದು ಶೇಖರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ ಹಾಗೂ ಗುರು ಹಿರಿಯರೇ, ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ಈ ದಿನ ಫೆಬ್ರವರಿ 4/2/2026 ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಣೆ ಮಾಡಲಾಗಿದೆ. ಕ್ಯಾನ್ಸರ್ ತೊಲಗಲಿ, ಕ್ಯಾನ್ಸರ್ ಮುಕ್ತ ದಿನವಾಗಿ ಜನಸಾಮಾನ್ಯರಿಗೆ, ಕನ್ನಡ ನಾಡಿನ ಜನರಿಗೆ, ಭಾರತ ದೇಶದ ಜನರಿಗೆ ಅರಿವು ಮೂಡಿಸಲೆಂದು ಮುನ್ನೆಚ್ಚರಿಕಾ ಕಾರ್ಯಕ್ರಮಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರುಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಿಯೊಬ್ಬ ವೈದ್ಯರುಗಳು, ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಮಾರಣಾಂತಿಕ ಕ್ಯಾನ್ಸರ್ ರೋಗವನ್ನು ಕ್ಯಾನ್ಸರ್ ಮುಕ್ತ ದೇಶವನ್ನಾಗಿ, ಮಾರಣಾಂತಿಕ ಕ್ಯಾನ್ಸರ್ ರೋಗ ಮುಕ್ತವಾದ ರಾಜ್ಯವನ್ನು ಮಾಡಬೇಕೆಂದು ಪ್ರತಿಯೊಬ್ಬ ವೈದ್ಯಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ವೈದ್ಯರು, ಸಿಬ್ಬಂದಿ ವರ್ಗದವರು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಾಥಾವನ್ನು ಹಮ್ಮಿಕೊಂಡಿದ್ದರು. ಇದು ಕನ್ನಡ ನಾಡಿನ ಹೆಮ್ಮೆಯ ವಿಷಯವೇ ಸರಿ. ಇಲ್ಲಿನ ವೈದ್ಯರುಗಳು ಕ್ಯಾನ್ಸರ್ ಮುಕ್ತಗೊಳಿಸಬೇಕೆಂದು ಶ್ರಮಿಸುತ್ತಿದ್ದಾರೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಶೀಘ್ರವಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ವೈದ್ಯರನ್ನು ಸಂಪರ್ಕಿಸಿ ಸಲಹೆಗಳನ್ನು ಪಡೆದುಕೊಳ್ಳಬೇಕೆಂದು ಇಲ್ಲಿನ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯರುಗಳು ತಿಳಿಸಿದರು. ಜನಸಾಮಾನ್ಯರು, ಕ್ಯಾನ್ಸರ್ ರೋಗಿಗಳು ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿಷಯಗಳನ್ನು ವೈದ್ಯರಲ್ಲಿ ಪಡೆದುಕೊಳ್ಳಬೇಕೆಂದು ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿಯ ಸಂಪಾದಕ ಅರ್ಜುನ್ ಇಂದು ಶೇಖರ್ ಈ ಮೂಲಕ ನಾಡಿನ ಜನರನ್ನು ಹಾಗೂ ಭಾರತ ದೇಶದ ಜನರನ್ನು ಕೇಳಿಕೊಳ್ಳುತ್ತೇನೆ. ಕ್ಯಾನ್ಸರ್ ಮುಕ್ತ ನಾಡನ್ನಾಗಿ ಮಾಡಬೇಕೆಂದು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಇಲ್ಲಿನ ವೈದ್ಯರುಗಳು, ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿನ ಎಲ್ಲಾ ವೈದ್ಯರುಗಳು ಪಣ ತೊಟ್ಟಿದ್ದಾರೆ. ಜನಸೇವೆಯೇ ಭಗವಂತನ ಸೇವೆ ಎಂದು ಇಲ್ಲಿನ ವೈದ್ಯರುಗಳು ತಿಳಿಸಿರುತ್ತಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಹೋಗುವ ರೋಗಿಗಳು, ಒಳರೋಗಿಗಳು, ಹೊರರೋಗಿಗಳು, ಸಂಬಂಧಪಟ್ಟ ಪೋಷಕರು, ಬಂದು ಹೋಗುವ ಸ್ನೇಹಿತರು, ನಾಡಿನ ಜನರನ್ನು ವಿಚಾರಿಸಿದಾಗ ಆಸ್ಪತ್ರೆಗೆ ದಿನನಿತ್ಯ ಸಾವಿರಾರು ರೋಗಿಗಳು, ಪೋಷಕರು, ವೃದ್ಧರು, ಇನ್ನೂ ಅನೇಕ ಬಂದು ಹೋಗುವ ಜನಸಾಮಾನ್ಯರು ತಿಳಿಸಿದರು. ವಿಷಯವೇನೆಂದರೆ, ಇಷ್ಟು ಜನ ನಾವುಗಳು ಸಾಲುಗಟ್ಟಿ ನಿಲ್ಲುತ್ತೇವೆ. ಕೇವಲ ಒಬ್ಬರು ಇಬ್ಬರು ಚೀಟಿ ಕೊಡುವವರಿದ್ದಾರೆ. ಹೇಗೆ ಸಾಧ್ಯ? ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಹೆಚ್ಚಿಸಬೇಕೆಂದು, ಹೆಚ್ಚಿನ ಕೆಲಸಗಾರರನ್ನು ನೇಮಕಾತಿ ಮಾಡಬೇಕೆಂದು ತಿಳಿಸಿದರು. ಹಾಗೂ ವೈದ್ಯರನ್ನು ಸಹ ಹೆಚ್ಚಿಸಬೇಕೆಂದು, ಇನ್ನು ಆಸ್ಪತ್ರೆಯನ್ನು ಸದೃಢಗೊಳಿಸಬೇಕೆಂದು ತಿಳಿಸಿದರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗದವರನ್ನು, ರಾಜಕಾರಣಿಗಳನ್ನು, ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕೆಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಸಿಬ್ಬಂದಿ ವರ್ಗದವರನ್ನು, ವೈದ್ಯರನ್ನು ನೇಮಕಾತಿಗಳನ್ನು ಮಾಡಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರೋಪಕರಣಗಳು, ಸಲಕರಣೆಗಳು, ಆಸನಗಳು ಹೆಚ್ಚಿಸಬೇಕೆಂದು ಬರುವ ರೋಗಿಗಳಿಗೆ, ಒಳರೋಗಿಗಳಿಗೆ, ಹೊರರೋಗಿಗಳಿಗೆ, ಜನಸಾಮಾನ್ಯರಿಗೆ, ನಾಡಿನ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕೆಂದು ಠಾಣಾ ವರದಿ ಮಾಸಿಕ ಪತ್ರಿಕೆ, ಠಾಣಾ ವರದಿ ಸುದ್ದಿವಾಹಿನಿಯ ಸಂಪಾದಕ ಹಾಗೂ ನಮ್ಮ ಉಪಸಂಪಾದಕರು, ಸುದ್ದಿ ಸಂಪಾದಕರು, ಲೇಖಕರು, ಇತಿಹಾಸಕಾರರು, ಇಲ್ಲಿ ಬಂದು ಹೋಗುವ ರೋಗಿಗಳು, ಹೊರರೋಗಿಗಳು, ಪೋಷಕರು, ತಂದೆ ತಾಯಿ ಎಂದರ ಅಜ್ಜಿ ತಾತಂದರು, ಅಣ್ಣ ತಮ್ಮಂದಿರು, ಇಲ್ಲಿ ಬರುವಂತಹ ಸ್ನೇಹಿತರು ನಮ್ಮಗಳಿಗೆ ಸುದ್ದಿ ಸಮಾಚಾರಗಳನ್ನು ತಿಳಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಸುದ್ದಿಯನ್ನು ಮಾಡುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ. ನಾಡಿನ ಜನಸಾಮಾನ್ಯರು ಹಾಗೂ ಹಿರಿಯರು, ಕಿರಿಯರು, ಪ್ರತಿಯೊಬ್ಬರು ಗುರು ಹಿರಿಯರಿಗೆ, ಗಣ್ಯಾತಿ ಗಣ್ಯರಿಗೆ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಸ್ನೇಹಿತರೆ, ನನ್ನ ಸುದ್ದಿವಾಹಿನಿಯ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ. ಪ್ರಿಯ ವೀಕ್ಷಕರು, ಒಂದು ಮೆಚ್ಚುಗೆಯನ್ನು ಕೊಟ್ಟು ಲೈಕ್ ಮಾಡಿ ಪ್ರತಿಯೊಬ್ಬರೂ ನೋಡಿ. ನಿಮ್ಮ ಸ್ನೇಹಿತರಿಗೆ, ಪ್ರತಿಯೊಬ್ಬ ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕನ್ನಡ ನಾಡಿನ ಜನರು, ಗುರು ಹಿರಿಯರು, ಸ್ನೇಹಿತರು, ಗಣ್ಯಾತಿ ಗಣ್ಯರು
ವೈದ್ಯಾಧಿಕಾರಿಗಳು, ವೈದ್ಯರು, ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಬೆನ್ನ ಹಿಂದೆ ಇದ್ದರೆ ಸದಾ ನಾನೆಂದು ಮುಂದೆ ಮುಂದೆ ಇದೇ ನನ್ನ ಛಲ ಅಚಲ. ನಮಸ್ಕಾರ ಸ್ನೇಹಿತರೆ, ಗುರು ಹಿರಿಯರೇ, ವೈದ್ಯೋ ನಾರಾಯಣ ಹರಿಹಿ. I'm Dr. Deepak, Medical Superintendent, Victoria Hospital. This cancer is a very rare disease which kills many of the people silently. So awareness is more important. ಇದ್ರ ಬಗ್ಗೆ ನಾವು ಎಷ್ಟು ನಾವು ಜನರಿಗೆ ಜ್ಞಾನ ಕೊಡ್ತೀವೋ ಅಷ್ಟೇ ಒಳ್ಳೆಯದಾಗುತ್ತೆ. ಆದ್ದರಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಸರ್ಜಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಒಂದು ಸುಮಾರು ವರ್ಷಗಳಿಂದ ಇದೆ. ಸೊ ನಮ್ಮ ಆಸ್ಪತ್ರೆಗೆ ಬರೋ ರೋಗಿಗಳಿಗೆಲ್ಲ ಏನೇನು ಚಿಕಿತ್ಸೆ ಬೇಕೋ, ಏನೇನು ಇನ್ವೆಸ್ಟಿಗೇಷನ್ ಅದೆಲ್ಲ ಇದೆ. ಸೊ ಇದು 125ನೇ ವರ್ಷ ವಿಕ್ಟೋರಿಯಾ ಆಸ್ಪತ್ರೆ ಸಂಭ್ರಮದಲ್ಲಿ ನಾವು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇದೊಂದು ನಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ. ಆಮೇಲೆ ಎಲ್ಲ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಪ್ರೋಗ್ರಾಮ್ ಮಾಡ್ಕೊಂಡು ಕಂಗ್ರ್ಯಾಚುಲೇಟ್. ನಮಸ್ಕಾರ. ಅದೇ ರೀತಿ ಇಲ್ಲಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಪ್ರತಿ ವರ್ಷ ಅವೇರ್ನೆಸ್ ಕ್ಯಾನ್ಸರ್ ಡೇ ಮತ್ತು ವರ್ಲ್ಡ್ ಕ್ಯಾನ್ಸರ್ ಡೇ ಇಡೀ ಪ್ರಪಂಚ ಅರಿವು ಅವೇರ್ನೆಸ್ ಕಾರ್ಯಕ್ರಮ ಎಲ್ಲ ಹಾಸ್ಪಿಟಲ್ಸ್. ಸೊ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅವೇರ್ನೆಸ್ ಯಾಕಂದರೆ ಕ್ಯಾನ್ಸರ್ ಅನ್ನೋದು ಡಿಸೀಸ್ ಅಂತ ಹೇಳೋದು ನಡಮಾಡಿ. ಸೊ ಡಿಸೀಸ್ ಇಂಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಚೇಂಜಸ್ ರೀಸನ್ಸ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸೊ ಅಲ್ಲಿ ಕಾಲವಾಸಿ ಖಂಡಿತ ಸ್ಟೇಜ್ ಹಂಗಾಗಿ ದೊಡ್ಡ ಸ್ಟೇಜ್ ಆಗೋದು ಸೊ ಪ್ರತಿ ವರ್ಷ ಒಂದು ಚೆಕಪ್ ಆಗುತ್ತೆ. ಹೆಣ್ಮಕ್ಳು ಎಲ್ಲರೂ ಒಂದು ಜನರಲ್ ಚೆಕಪ್ ಡಾಕ್ಟರ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಡಯಾಗ್ನೋಸ್ ಮಾಡ್ಕೊಂಡು ಏನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿರ್ತದೆ. ನಮ್ಮ ಕಾಪಾಡ್ಕೊಂಡು ಮುಂಚೆನೂ ಗೊತ್ತಾಗುತ್ತೆ ಬರೀತಾರೆ ಅಭಿಷೇಕ ಮಾಡ್ತಾರೆ. ಯಾಕೆಂದರೆ ಕ್ಯಾನ್ಸರ್ ಅವರು ಕ್ಯಾನ್ಸರಿಂದ ಅಭಿಷೇಕ ಮಾಡಿದ್ದಾರೆ. ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ. ಅಂಥವ್ರು ಎಲ್ಲ ಅವರೆಲ್ಲ ಎಲ್ಲ ನಮ್ಮ ಜೊತೆಗಿದ್ದಾರೆ. ಸನ್ಮಾನ ಮಾಡೋದು ಕಾರ್ಯಕ್ರಮ ಇಂಥದ್ದೆಲ್ಲ ಯಾಕಂದರೆ ಬೇರೆ ಇದೊಂದು ಮತ್ತು ಕ್ಯಾನ್ಸರ್ ಹೋಪ್ ಆ್ಯಂಡ್ ಪ್ರಿವೆನ್ಷನ್, ಯಾವಾಗ ಪ್ರಿವೆನ್ಷನ್. ಸೊ ಆ್ಯಸ್ ಅ ಯೋಗ ಎಕ್ಸ್ಪರ್ಟ್ ನಾನು ಯೋಗ ಏನಂದರೆ ಆರೋಗ್ಯದ ಲೈಫ್ ಸ್ಟೈಲ್ಸ್ನ ಬದಲಾಯಿಸಿದ್ರೆ ಬೆಸ್ಟ್ ಚೇಂಜಸ್. ನಾವು ಇನ್ನೊಂದು ಮಾಡ್ತೀವಿ ಕಾಯಿಲೆ ಅನ್ನೋದು ಡೆತ್ ಅನ್ನೋದು ಕಾಯಿಲೆ ಬಂದಾಗ ನಾವು ಡೆತ್ಗೆ ರಿಲೇಟ್ ಮಾಡ್ತೀವಿ. ಡೆತ್ ಅನ್ನೋದು ನಾವು ಇದ್ದಾಗೆ ಡಿಸೀಸ್ ಅನ್ನೋದು ನಾವು ಮಾಡ್ಕೊಬೋದು ಅಲ್ವಾ. ಸೊ ಆ ಡಿಸೀಸ್ನ ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ. ಸೊ ಫುಡ್ ನಾನು ಹೇಳೋದು ಫುಡ್ಡು ಪೊಲ್ಯೂಷನ್ ಕಾರಣ ದೂರ ಇರ್ತದೆ. ಸೊ ಫುಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಖಂಡಿತ ನಾವು ತಡೆಗಟ್ಬೋದು. ಪ್ರಾಣಾಯಾಮ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಆಕ್ಸಿಜನ್ ಪ್ರಾಣಾಯಾಮ ಮಾಡೋದ್ರಿಂದ ಇಟ್ ಸಫಿಷಿಯಂಟ್ ಆಕ್ಸಿಜನ್. ಸೊ ಆಕ್ಸಿಜನ್ ದಿಸ್ ಇಸ್ ರಿಕವರಿ ಮೋಡ್. ಸೊ ಸೈಮಲ್ಟೇನಿಯಸ್ಲಿ ಮೆಡಿಸಿನ್ ಜೊತೆಗೆ ಯೋಗ ಇಸ್ ಅಸಿಸ್ಟಿಂಗ್. ಸೊ ಎಲ್ಲರೂ ಯೋಗನೂ ಅಭ್ಯಾಸ ಮಾಡಬೇಕು ಮತ್ತು ಡಾಕ್ಟರ್ಸ್ನ ರೀಚ್ ಮಾಡಬೇಕು. ಕಾಯಿಲೆನ ತಡೆಗಟ್ಟಬೇಕು. ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ನಮಸ್ಕಾರ. ಇವತ್ತು ಫೆಬ್ರವರಿ 4ನೇ ತಾರೀಕು ವಿಶ್ವಾದ್ಯಂತ ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಿಸ್ತಾ ಇದ್ದೀವಿ. ನಮ್ಮ ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಪತ್ತೆ ಆಗ್ತಾ ಇದ್ದೀವಿ. ಸೊ ಇವತ್ತು ರೋಗ ಎಲ್ಲ ಅಂತ ಎಲ್ಲ ಕುಟುಂಬದ ಮೇಲೆ, ಒಂದು ವ್ಯಕ್ತಿ ಮೇಲೆ, ಒಂದು ಸಮಾಜದ ಮೇಲೆ ಇದರಿಂದ ಪರಿಣಾಮ ಬೀರುತ್ತವೆ ಕ್ಯಾನ್ಸರ್ ಅಂತ ಲಕ್ಷಣ. ಸೊ ಇದಕ್ಕೆ ಏನು ಮಾಡಬೇಕು, ನಾವು ಅರಿವು ಮೂಡಿಸ್ಬೇಕು. ಎಲ್ಲರೂ ನಾವು ಅರಿವು ಮೂಡಿಸ್ಕೊಳ್ತಾ ಜಾಗೃತಿ ಮೂಡಿಸೋಕ್ಕೆ ಕಾರ್ಯಕ್ರಮ ಅವ್ರಿಗೆ 1/3 ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಾವು ತಡೆಗಟ್ಟಬೇಕು. ನಮ್ಮ ಜೀವನ ಶೈಲಿ ನಮ್ಮ ತುಂಬ ಕಾಲ ಇದು ಒಂದು ರೋಗ ಅಲ್ಲ ಅಂತ ನಾನು ಕುಟುಂಬದ ಸಮಾಜದ ಮೇಲೆ ಅತ್ಯಂತ. ಸೊ
ತಡೆಗಟ್ಟಬೇಕು ಅಂತ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ವರ್ಲ್ಡ್ ಏಡ್ಸ್ ದಿನ 1/3 ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬರ್ತೀವಿ. I am Dr. Purnima Rangappa. I am a surgical oncologist in Victoria Hospital. I would suggest that early detection is cancer prevention. So I request everybody to come and have awareness and screening regarding cancer on this day and henceforth. Thank you. ಹಾಂ ಮೇಡಮ್ ನಮಸ್ಕಾರ ಮೇಡಮ್. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಈ ದಿನ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ. ಸೊ ವಿಶ್ವದಲ್ಲಿ ನಮ್ಮ ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲಿ ಬಾಯಿಯ ಕ್ಯಾನ್ಸರ್ ಭಾಳ ಮುಂಚೂಣಿಯಲ್ಲಿದೆ. ಹಾಗೂ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ 2 ರಿಂದ 3 ಲಕ್ಷ ಜನ ರೋಗಿಗಳಲ್ಲಿ ಈ ಬಾಯಿಯ ರೋಗವು ಕಂಡುಬರುತ್ತಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಹೊಗೆಯುಕ್ತ ಹಾಗೂ ಹೊಗೆ ರಹಿತ ತಂಬಾಕು ಮುಖ್ಯ ಕಾರಣವಾಗಿದೆ. ಅದಲ್ಲದೆ ಅನುವಂಶೀಯತೆ, ಭೌಗೋಳಿಕ ಹಾಗೂ ಬಡತನ ಹಾಗೂ ಈ ದುಶ್ಚಟಗಳಿಂದ ಬಾಯಿಯ ಕ್ಯಾನ್ಸರ್ ಉಂಟಾಗುತ್ತದೆ. ಸೊ ಬಾಯಿಯ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಂತ ರೋಗ ಕೇಳಿದ್ರೇ ಯಾರಾದ್ರೂ ಭಯಭೀತರಾಗ್ತಾರೆ. ಅಷ್ಟು ಮಾರಕ ರೋಗ ಇದು. ಇದು ಆರ್ಥಿಕ ಹಾಗೂ ಮನೆಯ ಪರಿಸ್ಥಿತಿಯನ್ನು ಒಂದು ದುಸ್ಥಿತಿಯೆಲ್ಲಡಿಗೆ ತಳ್ಳುತ್ತದೆ ಈ ರೋಗ. ಹಾಗೆ ಅನೇಕ ರೋಗಿಗಳು ಆರಂಭಿಕ ಹಂತದಲ್ಲೇ ಬರದೇ ಇರುವುದು ಒಂದು ದುರ್ದೈವದ ಸಂಗತಿ. ಯಾಕೆಂತ ಹೇಳಿದ್ರೆ ಇದು ಯಾವುದೇ ನೋವಿಲ್ಲದೆ ಆರಂಭಿಕ ಹಂತದಲ್ಲಿ ಇರುವುದರಿಂದ ಅನೇಕ ರೋಗಿಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕೊನೆಯ ಹಂತದಲ್ಲಿ ಅಂದರೆ 3ನೇ ಹಂತದಲ್ಲಿ ಬಂದಾಗ ನಾವು ಕ್ಯಾನ್ಸರ್ ಚಿಕಿತ್ಸೆ ದುಬಾರಿ ಮತ್ತು ಅವರ ಜೀವಕ್ಕೆ ಯಾವುದೇ ಒಂದು ಭರವಸೆಯನ್ನು ಕೊಡಲಾಗುವುದಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸರ್ಕಾರಿ ದಂತ ಕಾಲೇಜು ಈ 2 ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಜನ ಸಮುದಾಯಕ್ಕೆ ಒಂದು ಜಾಗೃತಿಯ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ತಂಬಾಕಿನಿಂದ ಬರುತ್ತದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಈ ಒಂದು ದಿನ ನಮ್ಮ ಜಾಥಾದ ಮೂಲಕ ಜನ ಸಮುದಾಯಕ್ಕೆ ಇದೊಂದು ಮನಮುಟ್ಟುವಂತೆ ನಾವು ಮಾಡಿದರೆ ನಾವು ಈ ಒಂದು ಪ್ರೋಗ್ರಾಮ್ ಸಾರ್ಥಕವಾಗುತ್ತದೆ ಅಂತ ನನ್ನ ಅನಿಸಿಕೆ. ಕಾರ್ಯಕ್ರಮ ತಮ್ಮ ಹೆಸರು ತಿಳಿಸ್ಕೊಡ್ಲಿಲ್ಲ. ನನ್ನ ಹೆಸರು ಡಾಕ್ಟರ್ ನಾಗರತ್ನ. ನಾನು ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜಿನ ಬೋಧಕ ಸಿಬ್ಬಂದಿ. ಈಗ ಬಾಯಿ ಕ್ಯಾನ್ಸರ್ ಅಂತ ಹೇಳಿದ್ರಿ ಮೇಡಮ್, ಬಾಯಿ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು ಏನು ಅಂತ ತಿಳಿಸ್ಕೊಡ್ತೀರಾ? ಸೊ ಇದರಲ್ಲಿ ಅನೇಕ ಕಾರಣಗಳಿದೆ. ಆಗಲೇ ತಿಳಿಸಿದಂತೆ ತಂಬಾಕು ಹಾಗೂ ತಂಬಾಕು ಅಂದರೆ ಪಾನ್ ಪರಾಗ್, ಬೀಡ, ಹಾಗೆಯೇ ಧೂಮಪಾನ ಇವು ಮುಖ್ಯ ಕಾರಣಗಳು ಬಾಯಿಯ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ. ಅದಲ್ಲದೆ ಒಬ್ಬರು ಬಡತನ, ಅಪೌಷ್ಟಿಕತೆ ಹಾಗೆ ಮೂಢನಂಬಿಕೆಯೂ ಸಹ ಇದರೊಂದಿಗೆ ಸೇರಿಕೊಳ್ಳುತ್ತವೆ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ನಮ್ಮ ತಂದೆ ಹೆಸರು ಜವನಯ್ಯ, ತಾಯಿ ಹೆಸರು ಸುಂದ್ರಮ್ಮ. ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಮೇಡಮ್? 20ಕ್ಕೂ ಅಧಿಕ ವರ್ಷದಿಂದ ಸೇವೆ ಸಲ್ಲಿಸ್ತಾ ಸರ್ಕಾರಿ ಇಲಾಖೆನಲ್ಲೇ ಇದೆ. ಹೌದು. ಸರಿ ಮೇಡಮ್, ನೋಡಿ ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸಂಪಾದಕ ಅರ್ಜುನ್ ಇಂದ್ರಶೇಖರ್, ನಿಮ್ಮೆಲ್ಲ ಒಂದು ಮಾಹಿತಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಿಮಗೆಲ್ಲ ನೀವು ಇದೇನು ಹಮ್ಮಿಕೊಂಡಿದ್ರೆ ಈ ಕಾರ್ಯಕ್ರಮ ನಿಮಗೆಲ್ಲ ಒಳ್ಳೇದಾಗಲಿ, ಜನರಿಗೆ ತಲುಪಿಸ್ತೀನಿ, ನಾನು ತಲುಪಿಸೋ ಕೆಲಸ ನಾನು ಮಾಡ್ತೀನಿ ಮೇಡಮ್. ನಮಸ್ಕಾರ, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಹಾಂ ಸರ್, ನಮಸ್ಕಾರ ಸರ್. ನಮಸ್ಕಾರ. ತಿಳಿಸ್ಕೊಡಿ ಸರ್, ಇದೇನು ಒಂದು ಕ್ಯಾನ್ಸರ್ ಈ ದಿನ ಒಂದು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಇದು ವಿಶ್ವ ಕ್ಯಾನ್ಸರ್ ದಿನ ಅಂತ ಹೇಳ್ತಾರೆ. ಈ ದಿನ ನಾವು ಜನರಲ್ಲಿ ಕ್ಯಾನ್ಸರ್ ಬಗ್ಗೆ ಅಭಿಪ್ರಾಯ ಅಥವಾ ಅವ್ರಿಗಿರುವಂಥ ಮೂಢನಂಬಿಕೆ ಇದ್ರ ಬಗ್ಗೆ ತಿಳಿಸುವಂಥದ್ದು ನಮ್ಮ ಕಾರಣ ಆಗಿದೆ. ಇಲ್ಲಿ ಸರ್ಕಾರಿ ದಂತ ಕಾಲೇಜಿಂದ ನಾವು ಬಂದಿದ್ದೀವಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅವ್ರ ಜೊತೆ ಸೇರಿ ಜನರಲ್ಲಿ ಜಾಗೃತಿ ಉಂಟು ಮಾಡೋದು ನಮ್ಮ ಪದ್ಧತಿ. ಮುಖ್ಯವಾಗಿ ಏನಂತ ಹೇಳಿದರೆ, ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆದರೆ ಅದನ್ನು ನಿವಾರಣೆಗೊಳಿಸ್ಬೋದು. ಏನಾಗ್ತದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ಡಿಟೆಕ್ಟೆಡ್ ಲೇಟೆಸ್ಟ್ ಸ್ಟೇಜ್. ಆ ಸಮಯದಲ್ಲಿ ಸರ್ವೈವಲ್ ರೇಟ್ ಅಂತ ಏನು ಕರಿತೀವಲ್ಲ,
ಅದು ಕಡಿಮೆ ಇರುತ್ತೆ, ಬದುಕುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅರ್ಲಿ ಡಿಟೆಕ್ಟ್ ಆಗಿದ್ರೆ ಖಂಡಿತ ಬದುಕೋ ಚಾನ್ಸಸ್ ಇರುತ್ತೆ. ಮುಖ್ಯವಾದ ಕಾರಣ ನಾವು ಬಾಯಿ ಕ್ಯಾನ್ಸರಿಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ ತಂಬಾಕು, ಎಲ್ಲ ಥರದಲ್ಲಿ ತಂಬಾಕು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಈ ಥರದ್ದು ಯಾವುದೇ ಥರದಲ್ಲಿ ಸೇವನೆ ಮಾಡಿದರೆ ಅದು ಸೇವನೆ ಮಾಡೋರಿಗಷ್ಟೇ ಅಲ್ಲ, ಅವ್ರ ಜೊತೆ ಇರುವಂಥವ್ರಿಗೂ ಕೂಡ, ಅದಕ್ಕೆ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಆ ಕಾರಣಕ್ಕೆ ನಾವು ಬಂದಿದ್ದೀವಿ. ನಾವು ಸರ್ಕಾರಿ ದಂತ ಕಾಲೇಜಿನಿಂದ ನಮ್ಮ ಸಹೋದ್ಯೋಗಿಗಳಿದ್ದಾರೆ, ನಮ್ಮ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿದ್ದಾರೆ, ಆಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲ ಸೇರಿ ಇವತ್ತು ರ್ಯಾಲಿ ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಪಬ್ಲಿಕ್ಕಿಗೆ ಇದು ಗೊತ್ತಾಗಬೇಕು, ಎಷ್ಟೋ ಕ್ಯಾನ್ಸರ್ಸನ್ನು ನಾವು ನಿವಾರಣೆಗೊಳಿಸ್ಬೋದು, ಅದು ನಮ್ಮ ಉದ್ದೇಶ. ಧನ್ಯವಾದಗಳು. ನಮಸ್ಕಾರ ಸರ್, ಮತ್ತೆ ನಿಮ್ಮೊಂದು ಹೆಸರು ಹೇಳಿ ಸರ್. ನಾನು ಡಾಕ್ಟರ್ ಮಂಜುನಾಥ್ ಪಿ ಪುರಾಣಿಕ್ ಅಂತ, ನಂದು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅಂದರೆ ಸಾರ್ವಜನಿಕ ದಂತ ಆರೋಗ್ಯ ವಿಭಾಗ, ಇದರ ಮುಖ್ಯಸ್ಥಾಗಿದ್ದೀನಿ. ನಮ್ಮ ಉದ್ದೇಶವೇ ಕ್ಯಾನ್ಸರ್ ಅಥವಾ ಈ ಥರ ಭಯಾನಕ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಮಾಹಿತಿ ಕೊಡುವಂಥದ್ದು ಹಾಗೂ ನಿವಾರಣೆ ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿದೆ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಸರ್. ತಂದೆ ಯು ಪಿ ಪುರಾಣಿಕ್ ಅಂತ, ತಾಯಿ ಲಲಿತಾ ಪುರಾಣಿಕ್ ಅಂತ, ಅವರು ಇಲ್ಲ. ನೀವು ಈ ಸರ್ಕಾರ ಒಂದು ಇದರಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಸರ್? ನಾನು 17-18 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ.